ವಿದ್ಯಾರ್ಥಿನಿಯರೇ, ನಾವು ಕಳೆದ ತರಗತಿಯಲ್ಲಿ ಮಹಾತ್ಮರ ಗುರು ಅನ್ನೋ ಒಂದು ಗದ್ಯ ಭಾಗವನ್ನು ನೋಡಿದ್ವಿ. ಮುಗಳವಳ್ಳಿ ಕೇಶವಧರಣಿಯವರು ಬರೆದಂತಹ ಒಂದು ಮಹಾನ್ ಒಂದು ವ್ಯಕ್ತಿಯ ಚಿತ್ರಣವನ್ನು ನೀಡುವಂತಹ ಒಂದು ಕಥೆಯ ಆಧಾರಿತವಾಗಿರುವಂತಹ ಒಂದು ಪ್ರಬಂಧದ ರೀತಿಯಲ್ಲಿದೆ. ಇಂತಹ ಒಂದು ಸೊಗಸಾದ ಗದ್ಯವನ್ನು ನೋಡ್ತಾ ಇದ್ವಿ. ಇದನ್ನು ಯಾವ ರೀತಿಯಲ್ಲಿ ಮಹಾತ್ಮರ ಗುರು ಅಂತ ಅನ್ನಿಸ್ಕೊಳ್ಳುವಂತಹ ಕುದ್ಮಲ್ ರಂಗರಾವ್ ಅವರ ವ್ಯಕ್ತಿತ್ವದ ಬಗ್ಗೆ ನೋಡ್ತಾ ಇದ್ವಿ. ಅವರು ಹೇಗೆ ಎಲ್ಲ ವ್ಯಕ್ತಿಗಳ ಒಂದು ಮಾದರಿಯಾದರೂ ತಮ್ಮ ಜೀವನದಲ್ಲಿ ಒಂದು ತಿರುವಿನ ಘಟನೆ ಆಗುತ್ತೆ. ಆ ಘಟನೆ ಬೈಂದೂರು ಬಾಬುವಿನ ಬಗ್ಗೆ ಆಗಿರುತ್ತೆ. ಹಾಗೆ ಕಾಸರಗೋಡಿನಲ್ಲಿ ಜನಿಸಿದಂತಹ ಒಂದು ಕುಂದಾಪುರ ಗ್ರಾಮದಲ್ಲಿ ಜನಿಸಿದಂತಹ ನಮ್ಮ ಕುದ್ಮಲ್ ರಂಗರಾವ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ತನ್ನೆಲ್ಲ ಕೆಲಸವನ್ನು ಮಾಡ್ತಾರೆ ಅಂದರೆ, ತಾವು ಒಂದು ಸಮಾಜಕ್ಕೆ ಅಂದರೆ ಒಂದು ಸಮಾಜದಲ್ಲಿ ಕೆಳ ವರ್ಗದವರು ಅಂತ ಏನು ಹೇಳ್ತೀವಿ ಅಂಥವರನ್ನು ಮೇಲ್ ತರಬೇಕು ಅಂದರೆ ಪ್ರಗತಿಗೆ ವಿದ್ಯೆಯೇ ಮೂಲ ಅನ್ನೋ ತತ್ವವನ್ನು ಸಾರ್ತಾರೆ. ಹಾಗೆ ತಾವು DCM ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರುವಂಥದ್ದು. ಹಲವಾರು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕಡೆಗಳಲ್ಲಿ ಶಾಲೆಯನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಆ ಶಾಲೆಗಳನ್ನು ಪಂಚಮ ಶಾಲೆ ಅಂತ ಕರಿತೀವಿ. ಹಾಗೆ ಇವರು ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಪ್ರೋತ್ಸಾಹನ ನೀಡಿ ಸಂಪ್ರದಾಯಸ್ಥರು ಅಡ್ಡಗಾಲು ಹಾಕ್ತಾರೆ. ಆದರೆ ಗುಂದದೆ ಧೈರ್ಯವಾಗಿ ಧೃತಿಗೆಡದೆ ನಮ್ಮ ಕುದ್ಮಲ್ ರಂಗರಾವ್ ಅವರು ಕ್ರೈಸ್ತ ಅಧ್ಯಾಪಕರನ್ನು ಶಾಲೆಗೆ ಕರೆಸಿ ಪಾಠವನ್ನು ಮಾಡಿಸ್ತಾ ಹೋಗ್ತಾರೆ. ಹಿಂದುಳಿದರು ದಲಿತರು ಅಂತ ನಾವೇನು ಹೇಳ್ತೀವಿ ಅಂಥವರಿಗೆ ನ್ಯಾಯವನ್ನು ಕೊಡಿಸುವಂಥದ್ದು ಅಂದರೆ ವಿದ್ಯೆಯ ಮೂಲಕ ಅವರನ್ನು ಸಮಾಜದ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡುವಂತಹ ಕಾರ್ಯ ಮಾಡ್ತಾರೆ. ಹಾಗೆ ಅವರಿಗೆ ಶಾಲೆಗೆ ಮಕ್ಕಳಿಗೆ ಸೇರಿಸ್ಬೇಕು ಅಂತ ದಿನಕ್ಕೆ 2 ಪೈಸೆಗಳನ್ನು ಪ್ರೋತ್ಸಾಹಧನವಾಗಿ ಕೊಡ್ತಾರೆ. ಬಿಸಿ ಊಟದ ವ್ಯವಸ್ಥೆಯನ್ನು ಕೊಡ್ತಾರೆ. ಹಾಗೆ ಮಕ್ಕಳ ಒಂದು ಮೈ ಕೈ ತೊಳೆದು ಅಸ್ಪೃಶ್ಯರು ಅನ್ನೋದನ್ನು ಮರೆತು ತಾವು ಅವರ ಜೊತೆಯಲ್ಲಿ ಹಟ್ಟಿಯಲ್ಲಿ ಮಲಗುವಂತಹ ಮಲಗ್ತಾರೆ. ಹಾಗೆ ಅವರ ಪರಿಸ್ಥಿತಿಯನ್ನು ಇವರು ತಮ್ಮದಾಗಿಸ್ಕೊಂಡು ಅಲ್ಲೇ ಉಳಿಯುವಂತಹ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಕುದ್ಮಲ್ ರಂಗರಾವ್ ಅವರು ಜಾತೀಯತೆ ಅನ್ನೋದನ್ನು ತೊಡೆದು ಹಾಕಬೇಕು ಅನ್ನೋದನ್ನು ಎಲ್ಲ ಕಡೆಯಲ್ಲೂ ಸಾರ್ತಾ ಬರ್ತಾರೆ. ಸಾಮಾಜಿಕ ಜಾಡ್ಯವಾಗಿರುವಂತಹ ಜೀತ ಪದ್ಧತಿಯನ್ನು ಬಹುಮುಖ್ಯವಾಗಿ ಜೀತ ಪದ್ಧತಿಯನ್ನು ತೊಡೆದು ಹಾಕಬೇಕು ಅಂತ ಎಲ್ಲೆಡೆ ತಾವು ಜೀತವಾಗಿರುವಂತಹ 100 ಜೀತಾಳುಗಳಿಗೆ ವಿಮೋಚನೆ ಮಾಡ್ತಾರೆ. ಅದು ಎಷ್ಟು 1800 ಅಂದರೆ 19ನೇ ಶತಮಾನದಲ್ಲೇ ಅವರೇನು ಮಾಡ್ತಾರೆ, ಈ ಜೀತದಿಂದ ಮುಕ್ತಿಗೊಳಿಸುವಂತಹ ಕೆಲಸ ಮಾಡ್ತಾರೆ. 100 ಜನಕ್ಕೆ ಜೀತದಾಳಾಗಿ ಕೆಲಸ ಮಾಡ್ತಾ ಇರುವಂಥವರೆಲ್ಲರನ್ನ ಬಿಡಿಸ್ತಾರೆ. ಹಾಗೆ ವೃತ್ತಿಪರ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾರೆ. ಜೊತೆಗೆ ಅವರಿಗೆ ಬದುಕಲಿಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ. ಸ್ವಾವಲಂಬಿಗಳನ್ನಾಗಿ ಮಾಡ್ತಾರೆ. ಅಸ್ಪೃಶ್ಯರು ಕೆಳವರ್ಗದವರು ಅಂತ ಅನ್ನಿಸ್ಕೊಳ್ಳುವಂತಹ ಕೊರಗ ಜನಾಂಗಕ್ಕೆ ಒಂದು ಸ್ವಸಹಾಯ ಸಂಘವನ್ನು, ದ್ರಾವಿಡ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿಕೊಡ್ತಾರೆ. ತಮ್ಮ ಏಳಿಗೆಯನ್ನು ಗುಡಿ ಕೈಗಾರಿಕೆ ಆಗಿರ್ಬೋದು, ಒಂದು ಕುಲ ಕಸುಬಿನಲ್ಲೇ ಮುನ್ನುಗ್ಗುವಂತಹ ದಾರಿಯಲ್ಲಿ ಸಾಗಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಮಾಡಿದಾಗ ಕುದ್ಮಲ್ ರಂಗರಾವ್ ಅವರಿಗೆ ತಮ್ಮ ಸಮಾಜದಿಂದನೇ ಬ್ರಾಹ್ಮಣ ಸಮಾಜದಿಂದ ಬಹಿಷ್ಕಾರ ಹಾಕ್ತಾರೆ. ಅಲ್ಲಿ ಕ್ಷೌರ ಮಾಡಲು ಬರೋದಿಲ್ಲ, ಅಗಸರು ಬಟ್ಟೆ ಒಗೆಯಲಿಕ್ಕೆ ಬರೋದಿಲ್ಲ. ಹಾಗೆ ಕುದ್ಮಲ್ ರಂಗರಾವ್ ಅವರು ಯಾವುದೇ ಒಂದು ಈ ಕಿರುಕುಳಕ್ಕೆ ಅವಮಾನಗಳಿಗೆ ತಿಲ ಮಾತ್ರ ಎಳ್ಳಷ್ಟು ಅಂಜದೆ ಅಳುಕದೆ ದೃಢಗೆಡದೆ ತನ್ನ ಶಾಲೆಯಲ್ಲಿ ಬೆಳೆದಂತಹ ಮಕ್ಕಳು ಓದಿ ಸರ್ಕಾರಿ ನೌಕರಿಯಲ್ಲಿ ಸೇರಿ ವಿದ್ಯಾವಂತರಾಗಿ ನಮ್ಮ ಒಂದು ಗ್ರಾಮದಲ್ಲಿ ನಮ್ಮೂರಿನಲ್ಲೇ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡ್ತಾ ಇದ್ದರೆ ಆ ಕಾರಿನ ಧೂಳು ನನ್ನ ತಲೆ ಮೇಲೆ ತಾಗಬೇಕು ಅನ್ನೋ ಮಹತ್ ಆಸೆಯನ್ನು ಅವರು ಇಟ್ಕೊಳ್ತಾರೆ, ಹೇಳ್ತಾರೂ ಕೂಡ. ಇದನ್ನು ಅವರ ಸಮಾಧಿ ಮೇಲೆ ಬರೆದಿದ್ದಾರೆ. ಹಾಗೆ ಅವರು ದಲಿತರ ಒಂದು ವಿಮೋಚನೆಗೆ ಹಲವಾರು ವಿಮೋಚನೆ ಅಂದರೆ ಬಿಡುಗಡೆಗೆ, ದಲಿತರ ಬಿಡುಗಡೆ ಮಾಡಲಿಕ್ಕೋಸ್ಕರ ಮಹಿಳೆಯರಿಗೆ ಮುಂದೆ ತರಬೇಕು ಅನ್ನೋದನ್ನು ಕುದ್ಮಲ್ ರಂಗರಾವ್ ಕಂಡುಕೊಳ್ತಾರೆ. ದಲಿತ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ವಿಶೇಷ ಆದ್ಯತೆಯನ್ನು ನೀಡಿ ಎಲ್ಲ ಕಡೆ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳಿಗಾಗಿ ಅವರು ಹಾಸ್ಟೆಲ್ಗಳನ್ನು ತೆರೀತಾರೆ.
ಅಬಲೆಯರು ವಿಧವೆಯರಿಗೆ ವಿದ್ಯಾಭ್ಯಾಸಕ್ಕಾಗಿ ಆಶ್ರಮಗಳನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಹಾಗೆ ಆಶ್ರಮಗಳಲ್ಲಿ ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಜಾತಿಯ ಎಲ್ಲ ವರ್ಗದವರು ಇಲ್ಲಿ ಮುಕ್ತವಾಗಿ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವರಿಗೆ ರಕ್ಷಣೆಯೂ ಕೂಡ ಕೊಡ್ತಾರೆ. ಹಾಗೆ ಜೀವನೋಪಾಯಕ್ಕಾಗಿ ವಿವಿಧ ವೃತ್ತಿಗಳನ್ನು ಅವಲಂಬಿಸಬೇಕು, ತಾವು ತರಬೇತಿ ದೊರೆಯಬೇಕು ಅಂತ ಅವರು ಸರ್ವತಾ ಪ್ರಯತ್ನವನ್ನು ಕುದ್ಮಲ್ ರಂಗರಾವ್ ಮಾಡಿರೋದನ್ನು ಕಳೆದ ತರಗತಿಯಲ್ಲಿ ನಾವು ನೋಡಿದ್ದೀವಿ. ಹಾಗಾದರೆ ಇವತ್ತು ನೋಡೋದಾದರೆ ಇಲ್ಲಿ ಅಂತರ್ಜಾತಿ ವಿವಾಹಗಳನ್ನು ಪ್ರೋತ್ಸಾಹ ಮಾಡಿದ್ರು. ಅಸ್ಪೃಶ್ಯರು ಮತ್ತು ಒಳಜಾತಿ ವಿವಾಹದೊಂದಿಗೆ ಅವರು ಅಸ್ಪೃಶ್ಯರ ಒಳಜಾತಿಗಳೊಂದಿಗೆ ವಿವಾಹವನ್ನು ಏರ್ಪಡಿಸ್ತಾರೆ. ದೇವದಾಸಿಯರ ವಿಧವೆಯರ ಮರು ವಿವಾಹವನ್ನು ಮಾಡಿಸ್ತಾರೆ. ಏನು ದೇವದಾಸಿಗಳು ಊರಿಗೊಬ್ಬರನ್ನ ದೇವರ ಒಂದು ಸೇವೆಯನ್ನು ಮಾಡಲಿಕ್ಕೋಸ್ಕರ ಬಿಡ್ತಿದ್ರು, ಅವರಿಗೆ ದೇವದಾಸಿಯರಿಗೆ ಮರು ವಿವಾಹವನ್ನು ಮಾಡಿಸ್ತಾರೆ. ವಿಧವೆಯರು ಗಂಡ ಸತ್ತ ನಂತರ ಅವರಿಗೆ ಒಂದು ವಿವಾಹವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ 1912ರಲ್ಲಿ ತಮ್ಮ ಮಗಳು ಕುದ್ಮಲ್ ರಂಗರಾವರ ಸ್ವಂತ ಮಗಳು ರಾಧಾಬಾಯಿಯನ್ನು ಮದರಾಸಿನ ಡಾಕ್ಟರ್ ಸುಬ್ಬರಾಯನ್ಗೆ ಕೊಡುವ ಮೂಲಕ ತಮ್ಮ ಕುಟುಂಬದಲ್ಲೇ ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಒದಗಿಸ್ತಾರೆ. ನೋಡಿ, ಬಾಯಲ್ಲಿ ಹೇಳೋದಲ್ಲ, ಕೃತಿಯಲ್ಲೂ ತೋರಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಬಾಯಲ್ಲಿ ಹೇಳೋದಷ್ಟೇ ಅಲ್ಲ, ಕುದ್ಮಲ್ ರಂಗರಾವ್ ಅವರು ತಮ್ಮ ಕೃತಿಯಲ್ಲೂ ಮಾಡಿ ತೋರಿಸುವಂಥದ್ದು. ಅಂದರೆ ಇಲ್ಲಿ ಇದು ಒಂದು ಗಾದೆ ಮಾತು ಅದೇ ರೀತಿಯಲ್ಲಿ ನಡ್ಕೊಳುವಂಥದ್ದು. ಅಂದರೆ ನಾವು ಹೇಳೋದಷ್ಟೇ ಅಲ್ಲ, ನಾವು ನಡೆದು ಕೂಡ ಅದನ್ನು ತೋರಿಸ್ಬೇಕು ಅನ್ನೋದು. ಹಾಗೆ ಸ್ವತಃ ತನ್ನ ಮಗಳಿಗೆ ಮದ್ರಾಸಿನಲ್ಲಿರುವಂತಹ ಡಾಕ್ಟರ್ ಸುಬ್ಬರಾಯನ್ ಅಂದರೆ ಬ್ರಾಹ್ಮಣ ಜಾತಿ ಅಲ್ಲದ ಇನ್ನೋರ್ವ ವ್ಯಕ್ತಿಯನ್ನು ತನ್ನ ಮಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿ ಪ್ರೋತ್ಸಾಹವನ್ನು ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಇದು ಈ ಮದುವೆಗೆ ಪೌರೋಹಿತ್ಯವನ್ನು ಯಾರು ವಹಿಸಿದ್ರು? ಚಕ್ರವರ್ತಿ ರಾಜಗೋಪಾಲಾಚಾರ್ಯ ವಹಿಸಿದ್ದರು. ಚಕ್ರವರ್ತಿ ಅಂದ್ರೇನು? ನಮ್ಮ ಮೊಟ್ಟ ಮೊದಲ ವ್ಯಕ್ತಿ ರಾಜಗೋಪಾಲಾಚಾರಿ. ಸ್ವತಃ ಅವರು ಒಬ್ಬ ಚಕ್ರವರ್ತಿ, ಅಂದರೆ ನಮ್ಮ ಮೊದಲ ಒಂದು ಗವರ್ನರ್ ಜನರಲ್ ಆಗಿದ್ದರು ಸಿ ರಾಜಗೋಪಾಲಾಚಾರಿ ಅಂತ. ಅಂದರೆ ಇವರು ಅದರ ಪೌರತ್ಯವನ್ನು ಮಾಡಿದರು ಅಂತ. ಅಂದರೆ ಒಂದು ವ್ಯವಸ್ಥಿತವಾಗಿ ಮದುವೆಯನ್ನು ಮಾಡಿಸ್ಕೊಡ್ತಾರೆ. ಹಾಗೆ ಇಲ್ಲಿ ರಾಜಗೋಪಾಲಾಚಾರ್ಯ ಅವರು ಆಡಂಬರ ವರದಕ್ಷಿಣೆ ದುಂದು ವೆಚ್ಚಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಿದ್ರು. ಅಂದರೆ ರಾಜಗೋಪಾಲಾಚಾರ್ಯ ಅಂದರೆ ನಮ್ಮ ಒಂದು ಬ್ರಿಟಿಷ್ ಸಂಸ್ಥಾನದವರು ಬಿಟ್ಟು ಹೋದ್ಮೇಲೆ ನಮ್ಮ ಒಂದು ಹಿಂದೂಗಳ ಅಂದರೆ ಭಾರತ ದೇಶದ ಮೊಟ್ಟ ಮೊದಲ ವ್ಯಕ್ತಿಯಾಗಿ ನೇಮಕಗೊಳ್ತಾರೆ. ಭಾರತದ ಗವರ್ನರ್ ಜನರಲ್ ಆಗಿ ನೇಮಕಗೊಂಡಂತಹ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರು ಆಗ ಆಡಂಬರದ ಮದುವೆಗಳನ್ನು ಮಾಡುವಂಥದ್ದು ನಿಷೇಧ ಮಾಡ್ತಾರೆ. ಅಂದರೆ ಒಪ್ತಾ ಇರಲಿಲ್ಲ, ಇಷ್ಟಪಡ್ತಿರ್ಲಿಲ್ಲ. ಜೊತೆಯಲ್ಲಿ ವಧುದಕ್ಷಿಣೆ ಆಗಿರ್ಬೋದು, ವರದಕ್ಷಿಣೆ ಆಗಿರ್ಬೋದು, ಯಾರ ಕಡೆಯಿಂದ ಒಂದು ದಕ್ಷಿಣೆಯ ಒಂದು ಹಣವನ್ನು ಕೊಡುವಂಥದ್ದಾಗಲಿ, ಉಪಹಾರವನ್ನು ಕೊಟ್ಟು ಉಡುಗೊರೆಯನ್ನು ರೂಪದಲ್ಲಿ ಕೊಡುವಂಥದ್ದು ಯಾವುದನ್ನಾಗಲಿ ಅವರು ಇಷ್ಟಪಡ್ತಿರ್ಲಿಲ್ಲ. ಎಲ್ಲವನ್ನು ಕಡಿವಾಣ ಹಾಕ್ತಾರೆ. ದುಂದು ವೆಚ್ಚಗಳನ್ನು ಮಾಡಬಾರ್ದು ಅಂತ ಎಲ್ಲವನ್ನು ತಡೀತಾರೆ. ಅಷ್ಟೇ ಅಲ್ಲ ಮಕ್ಕಳೇ, ಇದು ಗಾಂಧೀಜಿಯವರ ಗಮನವನ್ನು ಸೆಳೆದು ಪ್ರಭಾವವನ್ನು ಬೀರಿತು. ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಗಾಂಧೀಜಿಯವರ ಆಪ್ತ ಸ್ನೇಹಿತ ರಾಜಗೋಪಾಲಾಚಾರಿ ಮಕ್ಕಳೇ, ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ, ಗಾಂಧೀಜಿಯವರ ಬಲಗೈ ಬಂಟ ಅಂತಲೂ ಹೇಳ್ಬೋದು, ಗಾಂಧೀಜಿಯವರ ಉತ್ತರಾಧಿಕಾರಿನೂ ಅಂತಲೂ ಹೇಳ್ಬೋದು ರಾಜಗೋಪಾಲಾಚಾರ್ಯ. ಇವರು ಗಾಂಧೀಜಿಯವರ ಆಪ್ತ ಗೆಳೆಯ. ಅವರು ಈ ಕೆಲಸವನ್ನು ಮಾಡೋದನ್ನು ಮನಸಾರೆ ಗಾಂಧೀಜಿಯವರು ಮೆಚ್ಕೊಳ್ತಾರೆ. ಹಾಗೆ ಮುಂದೆ ಗಾಂಧೀಜಿಯವರೇ ತಮ್ಮ ಮಗನಿಗೆ ರಾಜಾಜಿಯವರ ಮಗಳನ್ನು ಸೊಸೆಯಾಗಿ ತಂದುಕೊಂಡು ಅಂತರ್ಜಾತೀಯ ವಿವಾಹಕ್ಕೆ ಅವಕಾಶ ಒದಗಿಸಿದರು. ಅಂದರೆ ರಾಜಾಜಿ ಅಂದರೆ ಯಾರು? ಇವರೇ, ಸಿ ರಾಜಗೋಪಾಲಾಚಾರ್ಯ, ನಮ್ಮ ಭಾರತದ ಮೊಟ್ಟ ಮೊದಲ ವ್ಯಕ್ತಿ, ಗವರ್ನರ್ ಜನರಲ್. ಇವರು
ಗಾಂಧೀಜಿಯವರ ಆಪ್ತ ಗೆಳೆಯರಾಗಿದ್ದರು. ಇವರನ್ನು ನಾವು ಗಾಂಧೀಜಿಯವ್ರನ್ನ ಬಾಪೂಜಿ ಅಂತ ಕರಿತೀವೋ ಒಂದು ನಾಮಧೇಯದಿಂದ, ಹಾಗೆ ರಾಜಗೋಪಾಲಾಚಾರ್ಯವನ್ನ ರಾಜಾಜಿ ಅಂತ ಕರಿತಾ ಇದ್ವಿ. ಈಗಲೂ ಕೂಡ ರಾಜಾಜಿ ಅಂದರೆ ಯಾರು? ರಾಜಗೋಪಾಲಾಚಾರ್ಯರು. ಇವರು ಗಾಂಧೀಜಿಯವರ ಜಾತಿ ಅಲ್ಲದೆ ಇದ್ರೂ ಸ್ನೇಹಿತರೂ ಹೌದು. ಹಾಗೆ ಅಂತರ್ಜಾತೀಯ ವಿವಾಹಕ್ಕೆ ಒಂದು ಸಾಕ್ಷಿಯಾಗುತ್ತೆ. ತಮ್ಮ ಮಗನಿಗೆ, ಗಾಂಧೀಜಿಯವರ ಮಗನಿಗೆ ರಾಜಾಜಿಯವರ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡ್ತಾರೆ. ಅಂದರೆ ಇವರು ಸ್ನೇಹಿತರು, ಆತ್ಮೀಯರು ಆಗಿದ್ರು. ಕ್ರಮೇಣ ಬೀಗರು ಕೂಡ ಆಗ್ತಾರೆ ಗಾಂಧೀಜಿ ಮತ್ತು ರಾಜಾಜಿ, ಅಂದರೆ ರಾಜಗೋಪಾಲಾಚಾರ್ಯದವರು. ಹಾಗಾಗಿ ಮುಂದೆ ಅಂತರ್ಜಾತೀಯ ವಿವಾಹಕ್ಕೆ ಸ್ವತಃ ಮಹಾತ್ಮ ಗಾಂಧಿಯವರೇ ಮುನ್ನುಗ್ತಾರೆ. ಅಂತಹ ಒಂದು ಸಾಲಿನಲ್ಲಿ ಬೆಳಕು ಚೆಲ್ಲಿದವರು ಯಾರು? ಕುದ್ಮಲ್ ರಂಗರಾವ್. ಅಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರುವಂತಹ ನಮ್ಮ ಕುದ್ಮಲ್ ರಂಗರಾವ್ ಅವರು ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾದ ಜನರಿಗೆ ರಂಗರಾವ್ ಸ್ವಾಭಿಮಾನ ಮತ್ತು ಘನತೆಯ ಬದುಕು ನಡೆಸಲು ಪ್ರೇರಣೆಯನ್ನು ನೀಡಿದರು. ಸಾವಿರಾರು ವರ್ಷಗಳಿಂದ ಏನಾಗಿದ್ರು? ಅಸ್ಪೃಶ್ಯರು, ದಲಿತರಿಗೆ ಶೋಷಣೆಯ ಮೇಲೆ ಶೋಷಣೆ, ತೊಂದರೆಯ ಮೇಲೆ ತೊಂದರೆ, ಸಮಸ್ಯೆ ಮೇಲೆ ಸಮಸ್ಯೆ ಹೀಗೆ ಕೊಟ್ಟಿರುವಂತಹ ನಮ್ಮ ಸಮಾಜ ಅದನ್ನು ಮುಕ್ತವಾಗಿಡಬೇಕು ಅಂತ ಕುದ್ಮಲ್ ರಂಗರಾವ್ ಅವರು ಸ್ವಾಭಿಮಾನದ, ಅಂದರೆ ಸ್ವತಃ ತಿನ್ನಬೇಕು, ದುಡಿಬೇಕು, ತಮ್ಮ ಕಾಲ ಮೇಲೆ ತಾವು ಸ್ವಾವಲಂಬಿಗಳಾಗಬೇಕು, ಯಾರ ಹಂಗಿಲ್ಲದೆ, ಯಾರ ಅಡಿಯಾಳಾಗಿರದೆ ಜೀವನವನ್ನು ಸಾಗಿಸೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಹಾಗೆ ಘನತೆಯಿಂದ, ಹೆಮ್ಮೆಯಿಂದ ತಲೆ ಎತ್ತಿ ಬದುಕುವಂತಹ ಪ್ರೇರಣೆಯನ್ನು ರಂಗರಾವ್ ಅವರು ಜನರಲ್ಲಿ ಬಿತ್ತಿದ್ರು. ದಲಿತರು ತಮ್ಮ ದಾಸ್ಯದ ಸಂಕೋಲೆಗಳನ್ನು ಕಳಚಿಕೊಳ್ಳಲು ಅಗತ್ಯವಾದ ಯೋಚನೆಗಳನ್ನು ರೂಪಿಸಿ ಕೈಗೆತ್ತಿಕೊಂಡರು. ಹೇಗೆ ಈಗ ಉನ್ನತ ವರ್ಗದವರು ಜೀತದಾಳಾಗಿ ಗುಲಾಮರಾಗಿ ನಡೆಸ್ಕೊಳ್ತಾ ಇದ್ರೋ ಅವರನ್ನು ಮುಕ್ತರನ್ನಾಗಿ ಮಾಡಿಸಿದ್ರು. ದಾಸ್ಯ ಅಂದರೆ ಹೇಳುವಂಥ ಒಂದು ಗುಲಾಮರು. ದಲಿತರು ಗುಲಾಮರಾಗಿ ಏನು ಉನ್ನತ ಉಳ್ಳವರ ಒಂದು ಕೈ ಕೆಳಗಡೆ ಸಂಕೋಲೆಗಳನ್ನು, ಅಂದರೆ ಬಿಡುಗಡೆ ಇಲ್ಲದೆ ಬಂದಿಯಾಗಿದ್ದರು, ಅವರನ್ನು ಬಿಡುಗಡೆಗೊಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಒಳ್ಳೆಯ ಒಂದು ಸಮಾಜಕ್ಕೆ, ಅಂದರೆ ಯಾವುದೇ ಒಂದು ವಿರೋಧ, ಹಣದ ಬೆಂಬಲ ಇಲ್ದಾಗ್ಯೂ ಪತ್ರಿಕೆ, ರೈಲು, ಬಸ್ಸುಗಳಿಲ್ಲದ ಆ ಕಾಲದಲ್ಲಿಯೇ ಇವೆಲ್ಲ ಹೇಗೆ ಸಾಧಿಸಿದ್ರು ಅಂದರೆ ಕುದ್ಮಲ್ ರಂಗರಾವ್ ಅವರು ಕಾಲ್ನಡಿಗೆಯಲ್ಲೇ ಊರೂರು ಅಲೆದ್ರು. ದಲಿತರ ಧಮನಿಗಳಲ್ಲಿ ಹೊಸ ಚೈತನ್ಯ ತುಂಬಿದರು. ಅಂದರೆ ನಮ್ಮ ಕುದ್ಮಲ್ ರಂಗರಾವ್ ಅವರು ಪ್ರತಿ ಊರುಗಳಿಗೆ, ಅಸಹಾಯಕರಿಗೆ ಸಹಾಯ ಮಾಡಲು, ಯಾವುದೇ ಒಂದು ಸಾರಿಗೆ ಸಂಪರ್ಕ ಇಲ್ಲದ ಸಮಯದಲ್ಲಿ ಅಲ್ಲಿ ಯಾವಾಗೂ ಇರಲಿಲ್ಲ. ಅಂತಹ ಸಮಯದಲ್ಲೇ ಅವರು ನಡ್ಕೊಂಡೇ, ಕಾಲ್ನಡಿಗೆಯಲ್ಲೇ ಪ್ರತಿ ಊರುಗಳಲ್ಲಿ ಎಲ್ಲರ ದಲಿತರ ಧಮನಿಗಳಲ್ಲಿ, ಅಂದರೆ ಮನಸ್ಸುಗಳಲ್ಲಿ, ದಲಿತರ, ಅಸ್ಪೃಶ್ಯರ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹೊಸ ಚೈತನ್ಯವನ್ನು ರೂಪಿಸ್ತಾರೆ, ತುಂಬ್ತಾರೆ. ಅವರೇ ಕುದ್ಮಲ್ ರಂಗರಾವ್. ಹಾಗಾದರೆ ರಾಜಕೀಯ ಮೀಸಲಾತಿಯನ್ನು ನೋಡ್ತಾ ಹೋದರೆ ರಾಜಕೀಯ ಮೀಸಲಾತಿಯನ್ನು ಕೂಡ ಕೊಡಿಸ್ತಾರೆ ಪ್ರಪ್ರಥಮವಾಗಿ ಕುದ್ಮಲ್ ರಂಗರಾವ್. ಹೇಗೆ ಅಂದರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಜನ್ಮ ತಾಳುವ, ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಹುಟ್ಟಿದ್ದೆವಾಗ 1891 ಏಪ್ರಿಲ್ 14ರಂದು. ನಾವು ಹೇಳ್ತೀವಿ ಅಸ್ಪೃಶ್ಯರು, ದಲಿತರಿಗೆ ಒಳ್ಳಿತನ ಬಯಸಿದವರು ಮುಖ್ಯ ನಾಯಕರು ಅಂತ ಡಾಕ್ಟರ್ BR ಅಂಬೇಡ್ಕರ್ ಹೆಸರನ್ನು ತಗೊಳ್ತೀವಿ. ಅದಕ್ಕೂ ಮೊದಲೇ, ಅವರು ಹುಟ್ಟುವ ಮೊದಲೇ, ಡಾಕ್ಟರ್ BR ಅಂಬೇಡ್ಕರ್ ಹುಟ್ಟುವ ಮೊದಲೇ, ಜನಿಸುವ ಮೊದಲೇ 3 ವರ್ಷ ಮೊದಲೇ 1888ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ಒದಗಿಸಿಕೊಟ್ಟ ಕೀರ್ತಿ ಕುದ್ಮಲ್ ರಂಗರಾವ್. ಯಾಕೆ ನಾವು ಕುದ್ಮಲ್ ರಂಗರಾವನ್ನ ಮಹಾತ್ಮರ ಗುರು ಅಂತ ಕರಿತೀವಿ ಅಂದರೆ, ಮಕ್ಕಳೇ ಸಾಕ್ಷಿ ಇದೆ.
ದಲಿತರು ಅಸ್ಪೃಶ್ಯರನ್ನು ತಲೆ ಎತ್ತುವಂತೆ ಮಾಡಿ ಎಲ್ಲರಲ್ಲೂ ಮೀಸಲಾತಿಯನ್ನು ನೀಡಿ ಜಗತ್ತಿಗೆ ಎಲ್ಲರನ್ನು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿಕೊಟ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತೀವಿ. ಹೌದು, ಅವರು ಕೂಡ ಮಹಾನ್ ಒಂದು ಸಾಧಕರು. ಅಂತಹ ಸಾಧಕರು ಹುಟ್ಟುವ ಮೊದಲೇ ಒಂದು ಕಾರ್ಯವನ್ನು ಮಾಡಿದಂತಹ ಕುದ್ಮಲ್ ರಂಗರಾವ್ ಅದಕ್ಕೂ ಮೀರಿದಂಥ ಹೆಮ್ಮೆಯ ವ್ಯಕ್ತಿ. ಹಾಗೆ ಅವರು ರಾಜಕೀಯ ಮೀಸಲಾತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅವರು ತಂದುಕೊಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಕುದ್ಮಲ್ ರಂಗರಾವ್. ಹೇಗೆ ಅಂದರೆ ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಬೋರ್ಡ್ ಮತ್ತು ಪುರಸಭೆಗಳಲ್ಲಿ ದಲಿತ ಜನಾಂಗದ ಸದಸ್ಯರಿಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಲು ಜನರನ್ನು ಸಂಘಟಿಸಿ ಹೋರಾಟಕ್ಕಿಳಿದರು. ಅಂದರೆ ಏನು, ನಾವು ಸ್ಥಳೀಯ ಸಂಸ್ಥೆಗಳು ಅಂತ ಹೇಳ್ತೀವಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಅಂತ ಏನು ಹೇಳ್ತೀವಿ. ಆಗ ಜಿಲ್ಲಾ ಪಂಚಾಯಿತಿ ಹಾಗೂ ಪುರಸಭೆ, ಪಟ್ಟಣ ಪಂಚಾಯಿತಿ ಅನ್ನೋ 2 ಹಂತದಲ್ಲಿ ಎಲೆಕ್ಷನ್ ನಡೀತಾ ಇತ್ತು. ಆ ಎಲೆಕ್ಷನ್ಗಳಲ್ಲಿ ಈಗ ಹೇಗೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಂತ 3 ಹಂತದಲ್ಲಿ ನಡೆಯುತ್ತೋ ಆಗ 2 ಹಂತದಲ್ಲಿ ಎಲೆಕ್ಷನ್ ನಡೀತಾ ಇತ್ತು. ಅಲ್ಲಿ ಆಯ್ಕೆ ಆಗಲಿಕ್ಕೆ ಅಂದರೆ ಆ ಎಲೆಕ್ಷನಿಗೆ ನಿಂತ್ಕೊಳ್ಳಿಕ್ಕೋಸ್ಕರ ಅಲ್ಲಿ ದಲಿತರಿಗೆ ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಮೀಸಲಾತಿ ನೋಡಿ, ಇವಾಗಲೂ ಕೇಳ್ತಾ ಇರ್ತೀವಿ ಎಲ್ಲಾದರೂ, ಏನು ಗ್ರಾಮ ಪಂಚಾಯತಿ ಎಲೆಕ್ಷನ್ನೇ ಆಗಿರ್ಬೋದು, ಅಲ್ಲಿ SC ಕೋಟಾ ಬಂದಿದೆ, GM ಕೋಟಾ ಬಂದಿದೆ, ST ಕೋಟಾ ಬಂದಿದೆ, ಈ ರೀತಿ ಹೇಳ್ತೀವಿ. ಲೇಡೀಸ್ ಕೋಟಾ ಅಂತ ಹೇಳ್ತೀವಿ. ಇದು ರಿಸರ್ವೇಷನ್, ಮೀಸಲಾತಿ. ಆ ಮೀಸಲಾತಿಯನ್ನು ಆವಾಗಲೇ ಕುದ್ಮಲ್ ರಂಗರಾವ್ ಅವರು ದಲಿತ ಜನರಿಗೆ ನಿಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಕೊಡಲ್ಲ ಅನ್ನೋ ಟೈಮಲ್ಲಿ ಹೋರಾಟವನ್ನು ಮಾಡ್ತಾರೆ, ತುಂಬ ಸಂಘಟಿಸ್ತಾರೆ. ಅವರ ಅನವರತ ಹೋರಾಟದ ಫಲವಾಗಿ ಏನಾಯಿತು, ಅಂಗರ ಮಾಸ್ತರ್ ಮತ್ತು ಗೋವಿಂದ ಮಾಸ್ತರ್ ಎಂಬ 2 ದಲಿತರು ಪ್ರಥಮ ಬಾರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಸದಸ್ಯರಾದರು. ಕುದ್ಮಲ್ ರಂಗರಾವ್ ಅವರ ಹೋರಾಟ ವ್ಯರ್ಥ ಆಗಲಿಲ್ಲ. ಅಲ್ಲಿ ಏನಾಯಿತು, ಅಂಗರ ಮಾಸ್ತರ್ ಒಬ್ಬರು ಮತ್ತು ಗೋವಿಂದ ಮಾಸ್ತರು ಅಂತ 2 ಶಿಕ್ಷಕರು, ದಲಿತ ಶಿಕ್ಷಕರು ಅಲ್ಲಿ ಪ್ರಥಮ ಬಾರಿಗೆ ಸ್ಥಳೀಯ ಸರ್ಕಾರಗಳು ಅಂತ ಏನು ಹೇಳ್ತೀವಿ, ಜಿಲ್ಲಾ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್, ಪುರಸಭೆಗಳು ಅಂತ ಏನು ಹೇಳ್ತೀವಿ, ಅಲ್ಲಿ ಎಲೆಕ್ಷನ್ಗೆ ರಾಜಕೀಯವಾಗಿ ಆಡಳಿತಕ್ಕೆ ನಿಲ್ತಾರೆ. ಇದು ದೊಡ್ಡ ಹೆಮ್ಮೆ ಸರಿ. ಹಾಗೆ ಕುದ್ಮಲ್ ರಂಗರಾವ್ ಅವರ ನಿಸ್ವಾರ್ಥ ಸೇವೆ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆಯಿತು. ಅಂದರೆ ನಮ್ಮ ಕುದ್ಮಲ್ ರಂಗರಾವ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂದರೆ, ಆಗಿನ ಕಾಲದಲ್ಲೇ 18ರ ಶತಮಾನದಲ್ಲಿಯೇ ಅವರೇನು ಮಾಡಿದ್ರು, ದೇಶ ವಿದೇಶಗಳಲ್ಲೆಲ್ಲ ಸಂಚಾರವನ್ನು ಮಾಡದೆ ಅಲ್ಲಿ ಹೆಸರು ಗಳಿಸೋದು ಅಂದರೆ ಇದು ಒಂದು ಸಣ್ಣ ವಿಚಾರ ಅಲ್ಲ. ಸಮಾಜ ಸುಧಾರಣೆ ಕಾರ್ಯವನ್ನು ಮೆಚ್ಚಿ ಅಮೇರಿಕದ ಖ್ಯಾತ ಉದ್ಯಮಿ ಹೆನ್ರಿ ಫೋರ್ಡ್, ಜಸ್ಟಿಸ್ ವಿಲ್ಬರ್ಟ್, ಡಾಕ್ಟರ್ ಕಾರ್ನಾಟ್ ಹೀಗೆ ಹಲವಾರು ಪ್ರಮುಖರು DCM ಸಂಸ್ಥೆಗೆ ಅಭಿನಂದನೆ ಅರ್ಪಿಸಿದರು. ಅಂದರೆ ನಾವೇನು ಅಮೇರಿಕದ ಉತ್ತಮ ಉದ್ಯಮಿಗಳು ಅಂತ ಏನು ಕರೆಸ್ಕೊತಾರೆ, ಹೆನ್ರಿ ಫೋರ್ಡ್ ಮತ್ತು ಜಸ್ಟಿಸ್ ವಿಲ್ಬರ್ಟ್, ಇವರು ನಮ್ಮ DCM ಸಂಸ್ಥೆಯನ್ನು ಮೆಚ್ಚಿ ಹಾಡಿ ಹೊಗಳುವಂತಹ ಕೆಲಸವನ್ನು ಮಾಡ್ತಾರೆ. ಕಾರಣ ಇಷ್ಟೇ, ಕುದ್ಮಲ್ ರಂಗರಾವ್ ಅವರ ಕೆಲಸವನ್ನು ಮೆಚ್ಚಿ ಅವರು ತುಂಬ ಒಂದು ಹೆಮ್ಮೆಯನ್ನು ಪಡ್ತಾರೆ. ವಿದೇಶಗಳಲ್ಲಿರುವಂಥ ವಿದೇಶಿಗರು ಹೆಮ್ಮೆ ಪಡುವಂಥ ವಿಷಯ ಅಂದರೆ ಇದು ಸಾಧಾರಣ ವಿಷಯ ಅಲ್ಲ. ಹಾಗಾಗಿ ಇಲ್ಲೇನಾಗುತ್ತೆ, DCM ಸಂಸ್ಥೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾರೆ. DCM ಸಂಸ್ಥೆ ಕಟ್ಟಿದವರು ಯಾರು? ಕುದ್ಮಲ್ ರಂಗರಾವ್. ಮಂಗಳೂರಿಗೆ ಅಂದಿನ ಕಾಲದಲ್ಲಿ ಆಗಮಿಸಿದ್ದ ಪ್ರಮುಖರು DCM ಸಂಸ್ಥೆಗೆ ಭೇಟಿ ನೀಡದೆ ಹೋಗುತ್ತಿರಲಿಲ್ಲ. ಅಂದರೆ ಯಾರೇ ಒಂದು ಮಹಾನ್ ಸಾಧಕರು, ಮಹಾನ್ ವ್ಯಕ್ತಿಗಳು, ಹೋರಾಟಗಾರರು, ಉದ್ಯಮಿಗಳು, ಮಹಾನ್ VIPಗಳು ಅಂತ ಏನು ಹೇಳ್ತೀವಿ ನೋಡಿ, ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೇ ಒಂದು ಮಂಗಳೂರು ಭಾಗಕ್ಕೆ ಬಂದರೆ ಅವರು DCM ಸಂಸ್ಥೆ ಏನು ಕಟ್ಟಿ ಬೆಳೆಸಿದ್ರು ಕುದ್ಮಲ್ ರಂಗರಾವ್, ಅಲ್ಲಿ ಭೇಟಿ ನೀಡಿ ಹೋಗ್ತಾ ಇದ್ರು. ಅದನ್ನು ಭೇಟಿ ನೀಡದೆ ಹೋಗ್ತಿರ್ಲಿಲ್ಲ. ಉದಾಹರಣೆಗೆ ಗುರುದೇವ ಅಂತ ಏನು ಹೇಳ್ತೀವಿ ನಾವು, ರವೀಂದ್ರನಾಥ್ ಟ್ಯಾಗೂರ್, ನಮ್ಮ ಜನಗಣಮನ ಬರ್ದವ್ರು ಯಾರು? ರವೀಂದ್ರನಾಥ್ ಟ್ಯಾಗೂರ್, ಗುರುದೇವ. ಅವರು ದೀನಬಂಧು ಅಂತ ಏನು ಕರಿತೀವಿ ನಾವು, ನಮ್ಮ ಸಾಮಾಜಿಕ ಚಳವಳಿಯ ಸ್ಥಾಪಕ ದೀನಬಂಧು ಅವರನ್ನು ನಾವು ಮರೆಯೋ ಹಾಗಿಲ್ಲ.
ಯಾರು ಆ, ನಾವು ಸಾಮಾಜಿಕ ಆರ್ಥಿಕ ಸಾಮಾಜಿಕ ಚಳುವಳಿಗಳಲ್ಲಿ ನಾವು ಹೆಸರನ್ನು ಹೇಳುವಂತಹ ಸಾಲಿನಲ್ಲಿ ಬರುವಂತಹ ಮಹಾನ್ ವ್ಯಕ್ತಿಗಳನ್ನು ನಾವು ಇಲ್ಲಿ ನೆನ್ಪು ಮಾಡ್ಕೋಬೋದು. CS ಆಂಡ್ರೋಸ್, ಡಾಕ್ಟರ್ ಅನ್ನಿ ಬೆಸೆಂಟ್, ಗೋಪಾಲಕೃಷ್ಣ ಗೋಖಲೆ, GK ದೇವಧರ್ ಮುಂತಾದವರೆಲ್ಲ ಈ ಸಂಸ್ಥೆಗೆ ಭೇಟಿ ನೀಡಿ ಕುದ್ಮಲ್ ರಂಗರಾವ್ ಅವರ ಮಾನವೀಯ ಸೇವೆಯನ್ನು ಕಣ್ಣಾರೆ ಕಂಡು ಅಭಿನಂದಿಸಿದರು. ಅಂದರೆ ಇಲ್ಲಿ ನಾವು ಇಂತಹ ಒಂದು ಸಾಮಾಜಿಕ ಧಾರ್ಮಿಕ ಚಳವಳಿಗಳಲ್ಲಿ ಭಾಗವಹಿಸಿ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಿದ ವ್ಯಕ್ತಿಗಳು ಅಂತ ಏನು ಹೇಳ್ತೀವಿ, ಪ್ರತಿಯೊಬ್ಬರೂ ಕೂಡ ಇಲ್ಲಿ ಭೇಟಿ ನೀಡ್ತಾರೆ. ಅನ್ನಿ ಬೆಸೆಂಟ್ ಗೊತ್ತಿದೆ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಕಟ್ಟಿ ಬೆಳೆಸಿದಂಥವ್ರು. ಅಂಥವರನ್ನೆಲ್ಲ ನಾವು ನೆನ್ಪು ಮಾಡ್ಕೊಳ್ಳೇಬೇಕು. ಅವರಂಥವರೆಲ್ಲ ಗೋಪಾಲಕೃಷ್ಣ ಗೋಖಲೆ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಒಳ್ಳೆಯ ಒಂದು ಹಾರೈಕೆಯನ್ನು ಕೊಡ್ತಾರೆ. ಅಂದರೆ ಇಂತಹ ದೊಡ್ಡ ಸಂಸ್ಥೆಯನ್ನು ಕುದ್ಮಲ್ ರಂಗರಾವ್ ಅವರು ಕಟ್ಟಿದ್ರು. ಅವರ ಮಾನವೀಯ ಸೇವೆ, ಅವರು ಮಾಡಿದಂತಹ ಮನುಷ್ಯರ ಸೇವೆಯನ್ನು ಕಣ್ಣಾರೆ ಕಂಡು ಎಲ್ಲರೂ ಹಾರೈಸ್ತಾ ಇದ್ರು, ಆಶೀರ್ವದಿಸ್ತಾ ಇದ್ರು. ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆಯ ಹೆಗ್ಗುರುತೆನಿಸಿದ್ದ ರಂಗರಾವ್ ಅಧಿಕಾರ ಸ್ಥಾನಗಳನ್ನು ಧಿಕ್ಕರಿಸಿ ಸೇವಾ ಕಾರ್ಯವನ್ನು ಕೊಂಡವರು. ತಮಗೆ ಸರ್ಕಾರವು ಕೊಟ್ಟಿದ್ದ ರಾವ್ ಸಾಹೇಬ್ ಎಂಬ ಬಿರುದು ಮತ್ತು 100 ಸೇವಾ ಪದಕಗಳನ್ನು ಕುದ್ಮಲ್ ರಂಗರಾವ್ ಅವರು ಏನು ಪ್ರತಿಯೊಬ್ಬರ ಒಂದು ಹೆಸರಿಗೆ ಒಂದು ಹೆಮ್ಮೆ ಆಗಿದ್ದರು. ಅವರ ಒಂದು ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ ಗುರುತೆನಿಸಿ ರಂಗರಾವ್ ಅಧಿಕಾರ ಸ್ಥಾನವನ್ನು ಧಿಕ್ಕರಿಸಿ ಸೇವಾ ಕಾರ್ಯವನ್ನು ಆರಿಸಿಕೊಂಡರು. ಅಂದರೆ ಮಹಾನ್ ಒಂದು ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆಯ ಹೆಗ್ಗುರುತೆನಿಸಿದಂಥವರು. ಅವರು ಹೇಗೆ ತಮ್ಮ ಒಂದು ಅಧಿಕಾರವನ್ನು ಧಿಕ್ಕರಿಸುತ್ತಾರೆ ಅಂದರೆ ಅಧಿಕಾರ ಅನ್ನೋದು ಎಂತಹ ಕೆಟ್ಟದಂತ ಮುಂದೆ ಹೇಳ್ತಾ ಹೋಗ್ತಾರೆ. ತಮಗೆ ಸರ್ಕಾರವು ಕೊಟ್ಟಿದ್ದ ರಾವ್ ಸಾಹೇಬ್ ಎಂಬ ಬಿರುದು ಮತ್ತು 100 ಸೇವಾ ಪದಕಗಳು ತಮ್ಮ ಬಳಿಯೇ ಉಳಿದರೆ ಅಹಂಕಾರ ಸದಾ ಕಾಡಬಹುದು ಎಂದು ಭಾವಿಸಿ ಎಲ್ಲ ಬಿರುದು ಪದಕ ಪ್ರಶಸ್ತಿ ಪತ್ರಗಳನ್ನು ಬೆಂಕಿಗೆ ಹಾಕಿದರು. ನಾವೇನಾದರೂ ಹಾಕ್ತೀವಾ? ಸಾಧ್ಯವಿಲ್ಲ. ಮಹಾನ್ ಸಾಧಕರೇ ಇಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅವರಿಗೆ ಸರ್ಕಾರ ಕೊಟ್ಟಿದ್ದಂತಹ ರಾವ್ ಸಾಹೇಬ್ ಅನ್ನೋ ಪ್ರಶಸ್ತಿಯನ್ನು ಕೂಡ ಹಾಗೆ ಪ್ರಶಸ್ತಿಗಳು ಹಾಗೆ ಬಿರುದುಗಳು ಪದಕಗಳು ಇದ್ವು, ಎಲ್ಲವನ್ನ ಬೆಂಕಿಗೆ ಹಾಕ್ತಾರೆ. ಕಾರಣ ಇದರಿಂದ ನನಗೆ ಅಹಂಕಾರ ಬರ್ಬೋದು. ಇದೆಲ್ಲ ನೋಡ್ತಾ ಇದ್ರೆ ನಾನು ಅಹಂಕಾರ ಪಟ್ಟುಬಿಡ್ತೀನಿ ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲ ಬೆಂಕಿಗೆ ಹಾಕಿ ಸುಡುತ್ತಾರೆ. ತಮ್ಮ ಅನಾರೋಗ್ಯ ಹಾಗೂ ಇಳಿಯ ವಯಸ್ಸಿನಲ್ಲೂ ನಿರಂತರವಾಗಿ ದಲಿತರ ಸೇವೆಯಲ್ಲಿ ಬದುಕನ್ನು ಸವಿಸಿದ ಕುದ್ಮಲ್ ರಂಗರಾವ್ ಹೃದಯ ಬೇನೆಯ ಕಾಯಿಲೆಗೆ ತುತ್ತಾಗಿ 1928 ಜನವರಿ 30ರಂದು ನಿಧನರಾದರು. ಅಲ್ಲಿಗೆ ದಲಿತರ ಶ್ರೇಯೋಭಿವೃದ್ಧಿಗಾಗಿ ತುಡಿಯುತ್ತಿದ್ದ ಜೀವಸೆಲೆ ಬತ್ತಿದಂತಾಯಿತು. ಅಂದರೆ ಕುದ್ಮಲ್ ರಂಗರಾವ್ ಅವರು ತಮ್ಮ ಅನಾರೋಗ್ಯವನ್ನು ಇಳಿ ವಯಸ್ಸು ಅಂದರೆ ಅವರು ಜನಿಸಿದಂತಹ ಅಂದರೆ ಅಷ್ಟೂ ವರ್ಷಗಳನ್ನು ದಲಿತರ ಸೇವೆಗಾಗಿಯೇ ಮುಡುಪಾಗಿರ್ತಾರೆ. ತಾವು ದುಡಿದಂತಹ ವ್ಯಕ್ತಿ ಇವರು ತಮ್ಮ ದಲಿತರನ್ನು ಯಾವುದೇ ಒಂದು ರೀತಿಯಲ್ಲಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಜೀವನವನ್ನು ಸಾಗಿಸ್ತಾರೆ. ಆಮೇಲೆ ವಯಸ್ಸಾದ ಮೇಲೆ ಹೃದಯದ ಕಾಯಿಲೆಯಿಂದಾಗಿ ಅವ್ರೇನು ಮಾಡ್ತಾರೆ, ನಿಧನವನ್ನು ಹೊಂದುತ್ತಾರೆ. ದಲಿತರ ಶ್ರೇಯೋಭಿವೃದ್ಧಿಗಾಗಿ ಎಲ್ಲರ ಅಭಿವೃದ್ಧಿಗಾಗಿ ತುಡಿಯುತ್ತಿದ್ದ ಜೀವಸೆಲೆ ಅಂದರೆ ಒಂದು ಅಲೆ ಅಲ್ಲಿ ಏನಾಯಿತು, ಬತ್ತಿದಂತಾಯಿತು. ಅಂದರೆ ಇನ್ನು ಹೋರಾಟವನ್ನು ಮಾಡಿದಂತಹ ಒಬ್ಬರನ್ನು ನಾವು ಕಳ್ಕೊಂಡ್ವಿ ಅಂದರೆ ಅದೊಂದು ದುರಂತವೇ ಸರಿ. ಹಾಗಾದರೆ ಇವರು ಕೊನೆಗಾಲದಲ್ಲಿ ಯಾವ ರೀತಿಯಲ್ಲಿ ಮಾತನಾಡಿದರು? ಅಸ್ಪೃಶ್ಯರಿಂದಲೇ ಚಿರಶಾಂತಿ, ಅಂದರೆ ತಾವು ಸಾಯುವ ಕ್ಷಣದಲ್ಲೂ ಅಸ್ಪೃಶ್ಯರನ್ನು ಬಯಸುವಂತಹ ಒಂದು ವ್ಯಕ್ತಿತ್ವ ನಮ್ಮ ಕುದ್ಮಲ್ ರಂಗರಾವ್ ಅವ್ರದ್ದು. ಕುದ್ಮಲ್ ರಂಗರಾವ್ ಹೇಳ್ತಾರೆ, ತಮ್ಮ ಕಡೆಯ ಆಸೆ ತಮ್ಮ ವಿಲ್ನಲ್ಲಿ ಬರೆದಿದ್ರು. ಕುದ್ಮಲ್ ರಂಗರಾವ್ ಏನು ಮಾಡ್ತಾರೆ, ತಮ್ಮ ಕೊನೆಯ ಆಸೆ ಏನು ಅಂತ ಹೇಳ್ತಾರೆ, ಅಸ್ಪೃಶ್ಯ ಜನಾಂಗದಲ್ಲಿಯೇ ಅತಿಯಾಗಿ ಹಿಂದುಳಿದವರೆನಿಸಿದ ಜಾಡಮಾಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು, ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದು. ನೋಡಿ ಎಂತಹ ಕೊನೆಯ ಆಸೆ.
ಅಂದರೆ ಅಸ್ಪೃಶ್ಯರ ಸಾಲಿನಲ್ಲಿ ನೋಡ್ತಾ ಹೋದರೆ ಅಸ್ಪೃಶ್ಯರಲ್ಲೇ ಕೆಳ ಜಾತಿಯವರು, ಕೆಳ ವರ್ಗದವರು, ಜಾಡಮಾಲಿಗಳು. ಅವರು ಇವರ ಕುದ್ಮಲ್ ರಂಗರಾವ್ ಅವರ ಪಾರ್ಥಿವ ಶರೀರಕ್ಕೆ ಏನು ಮಾಡಬೇಕಿತ್ತು? ಶವ ಸಂಸ್ಕಾರ ಮಾಡಬೇಕು ಅನ್ನೋ ಆಸೆಯನ್ನು ವಿಲ್ನಲ್ಲಿ ಬರೆದಿಟ್ಟಿದ್ರು. ಆಗ ಮಾತ್ರ ನನಗೆ ನೆಮ್ಮದಿ, ಶಾಂತಿ, ಚಿರಶಾಂತಿ ದೊರೆಯುತ್ತೆ ಅಂತ ತಮ್ಮ ವಿಲ್ನಲ್ಲಿ ಬರೆದಿದ್ರು. ಗಾಂಧೀಜಿಯವರು 1934 ಫೆಬ್ರವರಿ 24ರಂದು ಮಂಗಳೂರಿನಲ್ಲಿ ಬಂದಾಗ, ಅಂದರೆ ಅವರ ಮರಣದ ನಂತರ ಏನು ಭೇಟಿ ನೀಡ್ತಾರೆ ಮಹಾತ್ಮ ಗಾಂಧೀಜಿಯವರು, ಫೆಬ್ರವರಿ 24ರಂದು ಮಂಗಳೂರಿಗೆ ಬಂದಾಗ DCM ಸಂಸ್ಥೆಗೆ ಭೇಟಿ ನೀಡ್ತಾರೆ. ಏನು ಕುದ್ಮಲ್ ರಂಗರವರು ಕಟ್ಟಿ ಬೆಳೆಸಿದಂತಹ DCM ಸಂಸ್ಥೆಗೆ ಭೇಟಿ ನೀಡ್ತಾರೆ. ಆಗ ಇವರ ಸೇವಾ ಕಾರ್ಯವನ್ನು ಕಂಡು ಸಂತಸಗೊಂಡರು. ಗಾಂಧೀಜಿಯವರು ಸಂತೋಷ ಪಡ್ತಾರೆ. ಸಂಜೆ ನಡೆದ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ, ಅಂದರೆ ಗಾಂಧೀಜಿಯವರ ಒಂದು ನಾಯಕತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಗಾಂಧೀಜಿಯವರು ಭಾಷಣ ಮಾಡಬೇಕಾದ್ರೆ ಹೇಳ್ತಾರೆ, ಪೂಜ್ಯ ರಂಗರಾವರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನು ಮನಗಾಣಿಸಿಕೊಂಡೆ. ಅಂದರೆ ಪೂಜ್ಯರಾದಂತಹ, ನೋಡಿ, ಗಾಂಧೀಜಿಯವರಿಗೆ ಹೆಮ್ಮೆಯನ್ನು ಹುಟ್ಟಿಸುವಂತಹ ಕುದ್ಮಲ್ ರಂಗರಾವ್ ಅವರಿಗೆ ನೆನಪು ಮಾಡ್ಕೊತಾರೆ. ಅವರ ಸೇವಾ ನಿಷ್ಠೆಯನ್ನು ನಾನು ನಿಜವಾಗ್ಲೂ ಮನಸಾರೆ ಮೆಚ್ಕೊಳ್ತೀನಿ ಅಂತ ಹೇಳ್ತಾರೆ. ಅವರು ನಮಗೆ ಒಂದು ಉತ್ತಮ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಅಸ್ಪೃಶ್ಯ ಜನಾಂಗದ ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆದ ರಂಗರಾವ್ ನನಗೆ ಸ್ಫೂರ್ತಿ, ಮಾರ್ಗದರ್ಶಕರು. ಅಂದರೆ ಆ ಭಾಷಣದ ವೇಳೆಯಲ್ಲಿ ಮಂಗಳೂರಿನಲ್ಲಿ ಏನು ಭಾಷಣವನ್ನು ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು, ಅವ್ರು ಹೇಳ್ತಾರೆ, ಅಂದರೆ ನಮಗೆಲ್ಲ ಉತ್ತಮ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾರೆ. ಅಂದರೆ ನಾವು ಹೇಗೆ ಸೇವೆಯನ್ನು ಮಾಡಬೇಕು, ಅಸ್ಪೃಶ್ಯರನ್ನು, ದಲಿತರನ್ನು, ನಮ್ಮ ಸಮಾಜವನ್ನು ಹೇಗೆ ಉನ್ನತ ಸ್ಥಾನದಲ್ಲಿ ತರಬೇಕು ಅಂತ ಮೇಲ್ಪಂಕ್ತಿಯನ್ನು, ಅಂದರೆ ನಮಗೆ ಮೇಲ್ಮಟ್ಟದಲ್ಲಿ ದಾರಿಯನ್ನು ತೋರಿಸಿದಂತಹ ವ್ಯಕ್ತಿ ಕುದ್ಮಲ್ ರಂಗರಾವ್ ಅವರು. ಅಸ್ಪೃಶ್ಯ ಜನಾಂಗಕ್ಕೆ ಪುನರುದ್ಧಾರಕ್ಕೆ, ಅವರ ಒಂದು ಉದ್ಧಾರಕ್ಕೋಸ್ಕರ ಯಾವೆಲ್ಲ ಕೆಲಸವನ್ನು ಮಾಡಿದ್ರು ಅದು ನನಗೆ ಒಂದು ಸ್ಫೂರ್ತಿದಾಯಕವಾದ ಒಂದು ಹಾದಿ. ಆ ಹಾದಿಯಲ್ಲಿ ನಾವು ಸಾಗುವಂತಾಗಬೇಕು. ನನಗೊಂದು ಮಾರ್ಗದರ್ಶನವೇ ಕುದ್ಮಲ್ ರಂಗರಾವ್ ಅಂತ. ಕುದ್ಮಲ್ ರಂಗರಾವ್ ಅವರ ಬಗ್ಗೆ ಹೆಮ್ಮೆಯ ವಿಚಾರಗಳನ್ನು ಗಾಂಧೀಜಿಯವರು ತಮ್ಮ ಭಾಷಣಗಳಲ್ಲಿ ಹೇಳ್ತಾರೆ. ಅಸ್ಪೃಶ್ಯ ನಿವಾರಣಾ ಕಾರ್ಯದಲ್ಲಿ ಕುದ್ಮಲ್ ರಂಗರಾವ್ ನಿಜವಾಗಿಯೂ ನನ್ನ ಗುರುಗಳು ಎಂದು ಘೋಷಿಸಿದರು. ಏನು ಮಂಗಳೂರಿನಲ್ಲಿ ಭೇಟಿ ನೀಡಿದ ಮಹಾತ್ಮ ಗಾಂಧೀಜಿಯವರು ತಮ್ಮ ಒಂದು ಸಭೆಯಲ್ಲಿ ಭಾಷಣ ಮಾಡಬೇಕಾದ್ರೆ ಅವರು ಘೋಷಣೆ ಮಾಡ್ತಾರೆ, ಕುದ್ಮಲ್ ರಂಗರಾವ್ ನನ್ನ ಗುರುಗಳು, ನಾನು ನಿಜವಾಗಿಯೂ ಮನಸಾರೆ ಒಪ್ಕೊಳ್ತೀನಿ. ನನಗೆ ಅವರು ಗುರುಗಳು. ಅವರು ಹಾಕಿದ ದಾರಿನಲ್ಲಿ ನಾನು ಸಾಕ್ತೀನಿ, ಅವರು ನಡೆದಂತಹ ದಾರಿಯಲ್ಲಿ ನಾನು ಸಾಕ್ತೀನಿ ಅನ್ನೋದನ್ನು ಧೈರ್ಯವಾಗಿ ಅಷ್ಟು ಸಭಿಕರ ಮುಂದೆ ಘೋಷಣೆಯನ್ನು ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು. ಹೀಗೆ ಅಂದರೆ ತಾನು ಮಹಾತ್ಮ ಗಾಂಧೀಜಿಯೇ ಮೇರು ವ್ಯಕ್ತಿತ್ವ ಅಂತ ನಾವು ಒಪ್ಕೊತೀವಿ ಮಕ್ಕಳೇ. ಅಂಥದ್ರಲ್ಲಿ ಮಹಾತ್ಮ ಗಾಂಧೀಜಿಗೆ ಗುರುವಾಗಿದ್ದವರು ಯಾರು? ಹೀಗೆ ಮಹಾತ್ಮ ಗುರು ಎನಿಸಿದವರು ಕುದ್ಮಲ್ ರಂಗರಾವ್ ಮೇರು ಮಹಾತ್ಮರು. ಅಂದರೆ ಮಹಾತ್ಮ ಗಾಂಧೀಜಿಯವರಿಗೆ ಗುರುವಾದವರು ನಮ್ಮ ಕುದ್ಮಲ್ ರಂಗರಾವ್. ಮಹಾತ್ಮರ ಗುರು ಅರ್ಥ ಸಿಕ್ತು ಅಂದ್ಕೊಂಡಿದ್ದೀನಿ. ಈಗ ಮಹಾತ್ಮರು ಅಂತ ಏನು ಹೇಳ್ತೀವಿ, ಡಾಕ್ಟರ್ BR ಅಂಬೇಡ್ಕರ್, ಅನಿ ಬೆಸೆಂಟ್, ಮಹಾತ್ಮ ಗಾಂಧೀಜಿ, ಹೇಗೆ ನಾವು ದೀನಬಂಧು ಅಂತ ಹೇಳ್ತೀವಿ, ಗೋಪಾಲಕೃಷ್ಣ ಗೋಖಲೆ, ಹಾಗೆ ಜ್ಯೋತಿಬಾ ಫುಲೆ, ಪ್ರತಿಯೊಬ್ಬರು ಕೂಡ ನಾವು ಮಹಾತ್ಮರು ಅಂತ ನೆನೆಸ್ತೀವಿ. ಅವರು ಒಪ್ಪಿಕೊಂಡಂತಹ ಮಹಾತ್ಮ ಗುರು ನಮ್ಮ ಕುದ್ಮಲ್ ರಂಗರಾವ್. ಧನ್ಯವಾದಗಳು ಮಕ್ಕಳೇ.